ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಜೋಕರ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಮಾನನ ಅವರೇ ಕಳ್ಕೊತಾ ಇದ್ದಾರೆ. ಮತ್ತೊಂದು ಕಡೆ ಚೈನಾದ ಆಯುಧಗಳನ್ನು ಭಾರತದ ವಿರುದ್ಧ ಬಳಸ್ತಾ ಚೈನಾದ ಮಾನನೂ ಕಳೀತಾ ಇದ್ದಾರೆ. ಈ ಮಧ್ಯೆ ಜಮ್ಮು ಕಾಶ್ಮೀರದ LOCಯಲ್ಲಿ ಪಾಕಿಸ್ತಾನದ ಶೆಲ್ಲಿಂಗ್ ಮುಂದುವರಿತಾ ಇದೆ. ಅಲ್ಲಿ ಇದುವರೆಗೆ 15 ಮಂದಿ ಅಮಾಯಕರು ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಹಾಗೆ ಭಾರತದ ವೀರ ಯೋಧನೊಬ್ಬ ಕ್ರಾಸ್ ಫೈರಿಂಗ್ ಅಲ್ಲಿ ಹುತಾತ್ಮನಾಗಿದ್ದಾನೆ. ಇನ್ನು ಪಾಕಿಸ್ತಾನ ತನ್ನ ನೆಲದಲ್ಲಿ ಸಾವಿಗೀಡಾದ ಉಗ್ರರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಿದೆ. ಅದರಲ್ಲಿ ಸೇನೆಯ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಈ ಮೂಲಕ ಸೇನೆ ಹಾಗೂ ಉಗ್ರರ ನಡುವಿನ ನಂಟನ್ನ ಪಾಕಿಸ್ತಾನ ಮತ್ತೆ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಕಾರ್ಯಾಚರಣೆಗಳ ಬಗ್ಗೆ ಸೇನಾಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಈ ಕಾರ್ಯಾಚರಣೆ ಸದ್ಯಕ್ಕೆ ಮುಗಿಯೋದಿಲ್ಲ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನ ಭಾರತದ ಮೇಲೆ ಮಿಸೈಲ್ ದಾಳಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ರೂ ಕೂಡ ಅವರ ಎಲ್ಲ ಗಮನ ಕೇಂದ್ರೀಕೃತವಾಗಿರುವುದು LOC ಮೇಲೆ. ಹಾಗಾದ್ರೆ ಭಾರತ ಪಾಕ್ ಗಡಿಯ ಅಪ್ಡೇಟ್ಸ್ ಏನು? LOCಯನ್ನೇ ಯಾಕೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡು ಗಟ್ಟಿಯಾಗಿ ಕೂತ್ಕೊಳ್ತಾ ಇದೆ? ಬನ್ನಿ ನೋಡೋಣ. ಸ್ನೇಹಿತರೆ, ಇದೆಲ್ಲದರ ನಡುವೆ ರಾತ್ರಿ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ನಿನ್ನೆ ರಾತ್ರಿ ಇಡೀ ಭಾರತದ ಸೇನೆ ಪಾಕಿಸ್ತಾನಕ್ಕೆ ದೀಪಾವಳಿ ಹಬ್ಬ ಮಾಡಿಸಿದೆ. ರಾತ್ರಿ ಸುಮಾರು 1:30ವರೆಗೆ ಪಾಕಿಸ್ತಾನದ ಮೇಲೆ ಒಂದೇ ಸಮಕ್ಕೆ ಭಾರತದ ಮಿಸೈಲ್ಗಳು ದಾಳಿ ಮಾಡಿವೆ. ಡ್ರೋನ್ ದಾಳಿ ನಡೆದಿದೆ. ಇದಕ್ಕೂ ಕಾರಣ ಪಾಕಿಸ್ತಾನನೇ. ಪಾಕಿಸ್ತಾನ ನಿನ್ನೆ ರಾತ್ರಿ ಸುಮಾರು 8 ಮಿಸೈಲ್ಗಳನ್ನ ಭಾರತದ ಕಡೆಗೆ ಹಾರಿಸಿತು. ಅದರಲ್ಲಿ ಒಂದು ಜಮ್ಮು ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು. ಮತ್ತೊಂದು ಮಿಸೈಲ್ ಪಠಾಣ್ಕೋಟ್ ಅನ್ನ ಟಾರ್ಗೆಟ್ ಮಾಡಿಕೊಂಡ್ರೆ ಇನ್ನೊಂದು ಉಧಂಪುರದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಮಿಸೈಲ್ ಅನ್ನ ಹಾರಿಸಿತ್ತು. ಹೀಗೆ ಬಂದ 8 ಮಿಸೈಲ್ಗಳನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಿಷ್ಕ್ರಿಯಗೊಳಿಸಿದ್ವು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಪಾಕಿಸ್ತಾನವನ್ನ ಪೌಂಡ್ ಮಾಡೋದಕ್ಕೆ ಶುರು ಮಾಡಿತು. ಹಾಗೆ ಪಠಾಣ್ಕೋಟ್, ಉಧಂಪುರ್ ಸೇರಿದ ಹಾಗೆ ಭಾರತದ ಸೇನಾ ನೆಲೆಗಳು, ವಾಯು ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದಕ್ಕೆ ಬಂದಿದ್ದ ಪಾಕಿಸ್ತಾನಿ ವಿಮಾನಗಳನ್ನ ಕೂಡ ಭಾರತ ಹೊಡೆದು ಕೆಡವಿದೆ. ಈ ಮಧ್ಯೆ ಜೈಸಲ್ಮೇರ್ ಬಳಿ ಗಡಿ ದಾಟಿ ಬರೋದಕ್ಕೆ ಪ್ರಯತ್ನ ಪಟ್ಟ ಪಾಕಿಸ್ತಾನಿಯೊಬ್ಬನನ್ನ BSF ಯೋಧರು ಹೊಡೆದು ಕೊಂದಿದ್ದಾರೆ ಮತ್ತು ಅಲ್ಲಿ ನಿರಂತರವಾಗಿ ಗುಂಡು ಹಾರಿಸುವ ಮೂಲಕ ಒಂದು ದೊಡ್ಡ ಇನ್ಫಿಲ್ಟ್ರೇಷನ್ ಪ್ರಯತ್ನವನ್ನ ತಪ್ಪಿಸಲಾಗಿದೆ. ಅದರ ಬೆನ್ನಲ್ಲೇ ಬಲೂಚ್ ಲಿಬರೇಷನ್ ಆರ್ಮಿ ಕ್ವೆಟ್ಟಾನ ಸಂಪೂರ್ಣವಾಗಿ ತನ್ನ ವಶಕ್ಕೆ ತಗೊಂಡಿದೆ ಮತ್ತು ಅಲ್ಲಿಂದ ಪಾಕಿಸ್ತಾನಿ ಸೈನಿಕರನ್ನ ಓಡಿಸಿದ್ದಾರೆ. ಕ್ವೆಟ್ಟಾ ಒಂದೇ ಅಲ್ಲ, ಬಲೂಚಿಸ್ತಾನದ ಸಾಕಷ್ಟು ಪಾಕಿಸ್ತಾನಿ ಪೋಸ್ಟುಗಳನ್ನ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಕೈವಶ ಮಾಡಿಕೊಂಡಿದೆ. ಅಲ್ಲಿಂದ ಪಾಕ್ ಸೈನಿಕರನ್ನು ಓಡಿಸಲಾಗಿದೆ. ಈಗಾಗಲೇ 1/3 ಭಾಗದಷ್ಟು ಬಲೂಚಿಸ್ತಾನ ಬಲೂಚ್ ಲಿಬರೇಷನ್ ಆರ್ಮಿಯ ಕೈಗೆ ಸಿಕ್ಕಿದೆ. ಇನ್ನೊಂದು ಸ್ವಲ್ಪ ಈಗಾಗಲೇ ಅಲ್ಲಿ ಪಾಕಿಸ್ತಾನದ ಬಾವುಟಗಳನ್ನ ಇಳಿಸಿ ಬಲೂಚ್ ಬಾವುಟಗಳನ್ನ ಹಾರಿಸಲಾಗ್ತಾ ಇದೆ ಮತ್ತು ನಮಗೆ ಮಾನ್ಯತೆಯನ್ನ ಕೊಡಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ವಿಶ್ವಸಂಸ್ಥೆಗೆ ಮನವಿಯನ್ನ ಕೂಡ ಸಲ್ಲಿಸ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಸೇನೆಯಲ್ಲಿ ಕೂಡ ಬಂಡಾಯ ಕಾಣಿಸ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಜನರಲ್ ಸಾಹಿರ್ ಶಂಷದ್ ಮಿರ್ಜಾ ಆಸಿಮ್ ಮುನೀರನ್ನ ಕೆಳಗಿಳಿಸಿ ಸೇನಾ ಮುಖ್ಯಸ್ಥನ ಅಧಿಕಾರವನ್ನ ತನ್ನ ಕೈಗೆ ತಗೊಂಡು ಬಿಟ್ಟ ಅನ್ನೋ ಸುದ್ದಿಗಳು ಬರೋದಕ್ಕೆ ಶುರುವಾದವು. ಆದ್ರೆ ಅವ್ಯಾವು ಖಚಿತ ಮಾಹಿತಿಗಳಾಗಿರ್ಲಿಲ್ಲ. ಇದುವರೆಗೆ ಪಾಕಿಸ್ತಾನದ ಸೇನೆಯಲ್ಲಿ ಬದಲಾವಣೆ ಆಗಿದೆ ಅನ್ನೋದಾಗ್ಲಿ, ಸೇನಾ ಮುಖ್ಯಸ್ಥನನ್ನ ಬಂಧಿಸಲಾಗಿದೆ ಅನ್ನೋದಾಗ್ಲಿ, ಅಥವಾ ಆತನನ್ನ ಪದಚ್ಯುತಗೊಳಿಸಿ ಮತ್ಯಾರನ್ನೋ ಸೇನೆಯ ಮುಖ್ಯಸ್ಥನನ್ನಾಗಿ ಮಾಡಲಾಗಿದೆ ಅನ್ನೋದಾಗ್ಲಿ ಖಚಿತ ಮಾಹಿತಿ ಅಲ್ಲ. ಹೀಗಾಗಿ ಆ ಬಗ್ಗೆ ಖಚಿತ ಮಾಹಿತಿಗಳು ಬರೋವರೆಗೆ ನಾವು ಸ್ವಲ್ಪ ಕಾಯಬೇಕಾಗಿ ಬರುತ್ತೆ. ಇನ್ನು ಸಹಜವಾಗಿ ಯಾವುದೇ ದೇಶ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಬಂದು ಹೀಗೆ ಒದೆ ತಿನ್ನೋದಕ್ಕೆ ಶುರು ಮಾಡಿದ ಕೂಡಲೇ ಅಲ್ಲಿ ಸೇನೆಯಲ್ಲೂ ಬಂಡಾಯ ಉಂಟಾಗುವ ಸಾಧ್ಯತೆಗಳಿರುತ್ತವೆ ಮತ್ತು ಆಡಳಿತದಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಾಗುವ ಸಾಧ್ಯತೆಗಳಿರುತ್ತವೆ. ಮುಂದಿನ ದಿನಗಳಲ್ಲಿ ಆಸಿಮ್ ಮುನೀರ್ ತಮ್ಮ ಕುರ್ಚಿಯನ್ನ ಕಳ್ಕೊಂಡ್ರೆ ಇಲ್ಲಿ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನಿರೋದಿಲ್ಲ. ಇನ್ನು ಭಾರತ ಹೀಗೆ ದಾಳಿ ಮಾಡ್ತಾ ಇದ್ರೆ ಒಂದು ಕಡೆ ಬಲೂಚಿಸ್ತಾನದ ಜನ ಸಂಭ್ರಮ ಆಚರಣೆಯಲ್ಲಿ ಮುಳುಗಿದ್ರು, ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಕೂಡ ಬೈಕ್ ರ್ಯಾಲಿಗಳನ್ನ ಆರಂಭ ಮಾಡಿದ್ರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಅವರು ಬೀದಿಗಿಳಿದಿದ್ದು ಕಾಣಿಸ್ತಾ ಇತ್ತು. ಇದೆಲ್ಲ ಪಾಕಿಸ್ತಾನದ ಸರ್ಕಾರ ಮತ್ತು ಸೇನಾ ನಾಯಕತ್ವ ಇವೆರಡನ್ನೂ ಬದಲಾಯಿಸುವ ಸೂಚನೆಗಳನ್ನ ಪಾಕಿಸ್ತಾನದಲ್ಲಿ ಕೊಡ್ತಾ ಇವೆ. ಮತ್ತು ಕಳೆದ 2-3 ದಿನಗಳ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಭಾರತ ಹೆಣದ ಜಾಲಕ್ಕೆ ಪಾಕಿಸ್ತಾನ ತಾನಾಗಿ ಬಂದು ಬಿದ್ದ ಹಾಗೆ ಕಾಣ್ತಾ ಇದೆ. ಎಲ್ಲೂ ಕೂಡ ಭಾರತ ಗಡಿ ದಾಟಿಲ್ಲ, ಎಲ್ಲೂ ಕಾನೂನುಗಳ ಉಲ್ಲಂಘನೆ ಮಾಡಿಲ್ಲ, ಎಲ್ಲೂ ನಾಗರಿಕ ವಸತಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ, ನಾಗರಿಕರ ಸಾವು ನೋವುಗಳಿಗೆ ಕಾರಣವಾಗಿಲ್ಲ. ಆದರೆ
ಪಾಕಿಸ್ತಾನಕ್ಕೆ ಯಾವ ಮಟ್ಟದ ಹೊಡೆತವನ್ನ ಕೊಡಬಹುದಿತ್ತೋ, ಪಾಕಿಸ್ತಾನಕ್ಕೆ ಎಷ್ಟು ದೊಡ್ಡ ಪಾಠವನ್ನ ಕಲಿಸೋದಕ್ಕೆ ಸಾಧ್ಯ ಆಯ್ತೋ ಅದನ್ನ ಭಾರತ ಈ ಬಾರಿ ಕಲಿಸ್ತಾ ಇದೆ. 1971 ನಂತರ ಪಾಕಿಸ್ತಾನಕ್ಕೆ ಬೀಳ್ತಾ ಇರೋ ಅತಿ ದೊಡ್ಡ ಹೊಡೆತ ಇದು ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇಲ್ಲಿ ಉಳ್ಕೊಂಡಿರೋ ಏಕೈಕ ಕುತೂಹಲ ಅಂದ್ರೆ 1971 ಕದನ ಬಾಂಗ್ಲಾದೇಶ ಅನ್ನೋ ಪ್ರತ್ಯೇಕ ದೇಶದ ಉದಯಕ್ಕೆ ಕಾರಣ ಆಯಿತು. ಇನ್ನು ಈ ಬಾರಿಯ ಸಂಘರ್ಷ ಕೂಡ ಬಲೂಚಿಸ್ತಾನ ಅನ್ನೋ ಮತ್ತೊಂದು ದೇಶದ ಉದಯಕ್ಕೆ ಕಾರಣವಾಗುತ್ತಾ? ನಮ್ಮ ಮುಂದಿನ ತಲೆಮಾರು ಭಾರತದ ಗಡಿ ದೇಶಗಳ ಬಗ್ಗೆ ಓದುವಾಗ ಮತ್ತೊಂದು ದೇಶದ ಹೆಸರನ್ನ ಓದಬೇಕಾಗಿ ಬರುತ್ತಾ ಅನ್ನೋದನ್ನ ಇಲ್ಲಿ ನಾವು ಕಾದು ನೋಡಬೇಕಿದೆ. ಗೆಳೆಯರೆ, ಆಪರೇಷನ್ ಸಿಂಧೂರ ಸದ್ಯಕ್ಕೆ ಮುಗಿಯೋದಿಲ್ಲ ಅನ್ನೋ ಮಾತುಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಅದಕ್ಕೆ ಸರಿಯಾಗಿ ಪಾಕಿಸ್ತಾನ ಕೂಡ ಸರ್ವನಾಶವಾಗುವವರೆಗೆ ಈ ಸಂಘರ್ಷವನ್ನ ನಿಲ್ಲಿಸಬಾರದು ಅಂತ ನಿರ್ಧಾರ ಮಾಡಿಕೊಂಡಂತೆ ಕಾಣ್ತಾ ಇದೆ. ಅವರು ಎಷ್ಟು ನಿರ್ಲಜ್ಜವಾಗಿ ವರ್ತಿಸ್ತಾ ಇದ್ದಾರೆ ಅಂದರೆ, ಮೊನ್ನೆ ಭಾರತದ ವಾಯುದಾಳಿಯಲ್ಲಿ ಸಾವಿಗೀಡಾದ್ರಲ್ಲ ಭಯೋತ್ಪಾದಕರು, ಅವರನ್ನೆಲ್ಲ ದೇಶಭಕ್ತರು ಅಂತಲೂ ಅವರ ಸಾವು ಬಲಿದಾನ ಅಂತಲೂ ಪಾಕಿಸ್ತಾನ ಬಣ್ಣಿಸ್ತಾ ಇದೆ. ಭಾರತ ಮಸೀದಿ ಮೇಲೆ ದಾಳಿ ಮಾಡ್ತು, ಆ ಮಸೀದಿಯಲ್ಲಿ ಮಕ್ಕಳಿದ್ರು, ಹೆಂಗಸರಿದ್ರು, 16 ವರ್ಷದ ಬಾಲಕಿ ಇದ್ಲು ಅಂತೆಲ್ಲ ಪಾಕಿಸ್ತಾನ ಹೇಳ್ತಾ ಹೋಗ್ತಾ ಇದೆ. ಆದರೆ ಮಸೀದಿಲಿ ಪ್ರಾರ್ಥನೆ ಮಾಡೋದಕ್ಕೆ ಕೂಡ ಅವರು ಮಹಿಳೆಯರಿಗೆ ಅವಕಾಶ ಕೊಡೋದಿಲ್ಲ. ಹೀಗಿರುವಾಗ ಅಲ್ಲಿ ಹೆಂಗಸರು ಯಾಕೆ ಬಂದಿದ್ರು? 16 ವರ್ಷದ ಬಾಲಕಿಗಲ್ಲಿ ಏನು ಕೆಲಸ ಆಯಿತು? ಆಕೆ ತೀರಾ ಮಧ್ಯರಾತ್ರಿಯ ಹೊತ್ತಲ್ಲಿ ಮಸೀದಿಲಿ ಏನು ಮಾಡ್ತಾ ಇದ್ಲು? ಇನ್ನು ಪ್ರಶ್ನೆಗಳನ್ನು ಅವರಿಗೆ ಅಲ್ಲಿ ಯಾರಾದರೂ ಕೇಳೋದು ಇಲ್ಲ. ಹೀಗಾಗಿ ಉತ್ತರ ಏನು ಕೊಡಬೇಕು ಅನ್ನೋದು ಪಾಕಿಸ್ತಾನದ ಮಂತ್ರಿಗಳಿಗೂ ಗೊತ್ತಿರೋದಿಲ್ಲ. ಸೊ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಬಂದು ಕೂತಾಗಲೆಲ್ಲ ಇದೇ ಕಾರಣಕ್ಕೆ ಅವರು ಬೆತ್ತಲಾಗ್ತಾ ಹೋಗ್ತಾರೆ. ಮೊನ್ನೆ ನಾವು ಅಮೆರಿಕಾಗಾಗಿ ಭಯೋತ್ಪಾದನೆಯನ್ನ ಈ ಹಿಂದೆಲ್ಲ ಬೆಂಬಲಿಸಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿನ ರಕ್ಷಣಾ ಸಚಿವ, ಆತನಿಗೆ ಈಗ CNN ಕೂಡ ಅವಮಾನ ಮಾಡಿ ಕಳುಹಿಸಿದೆ. CNNಗೆ ಸಂದರ್ಶನ ಕೊಡ್ತಿದ್ದ ರಕ್ಷಣಾ ಸಚಿವ ಖ್ವಾಜಾ ಮೊಹಮ್ಮದ್ ಆಸಿಫ್ಗೆ, ಸಾರ್ ನೀವು ಭಾರತದ 5 ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದ್ವಿ ನಾವು ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಸಾಕ್ಷಿ, ಆಧಾರ, ಪ್ರೂಫು, ಫೋಟೋಸು, ವಿಡಿಯೋಸು ಇಂಥದ್ದೇನಾದರೂ ಇದೆಯಾ? ಇದ್ರೆ ತೋರಿಸಿ ಅಂತ ಕೇಳ್ತಾರೆ ಆಂಕರ್ರು. ಅದಕ್ಕೆ ಆತ ಕೊಟ್ಟ ಉತ್ತರ ಏನು ಗೊತ್ತಾ? ನಾನು ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಮಾತುಗಳನ್ನು ಹೇಳಿದ್ದು ಅಂದ್ಬಿಟ್ಟ ಖ್ವಾಜಾ ಯೂಸುಫ್. ಒಬ್ಬ ಮಂತ್ರಿ ಯುದ್ಧದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸೋಷಿಯಲ್ ಮೀಡಿಯಾಗಳ ಮೇಲೆ ಡಿಪೆಂಡ್ ಆಗ್ತಾನೆ, ಅದರಲ್ಲಿ ಬಂದಿದ್ದನ್ನೆಲ್ಲ ಹೇಳ್ತಾ ಹೋಗ್ತಾನೆ ಅಂದ್ರೆ ಅವನಿನ್ನೆಂಥ ರಕ್ಷಣಾ ಸಚಿವ ಇರಬೇಕು? ಖ್ವಾಜಾ ಆಸಿಫ್ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ಈ ಮಾಹಿತಿಯನ್ನು ಭಾರತೀಯ ಸೋಷಿಯಲ್ ಮೀಡಿಯಾಗಳಿಂದ ನಾನು ತಗೊಂಡೆ ಅಂತ ಕೂಡ ಹೇಳ್ತಾನೆ. ನಮ್ಮ ಭಾರತದಲ್ಲಿ ಸರ್ಕಾರವನ್ನ ವಿರೋಧಿಸಬೇಕು ಅನ್ನೋ ಉಮೇದಿಗೆ ಬಿದ್ದು ಏನು ಸಿಕ್ಕರದನ್ನ ಫಾರ್ವರ್ಡ್ ಮಾಡ್ತಾ ಹೋಗುತ್ತವಲ್ಲ ಮಂಗಗಳು, ಅವಿದನ್ನ ಅರ್ಥ ಮಾಡ್ಕೋಬೇಕು. ಗೆಳೆಯರೆ, ಪಾಕಿಸ್ತಾನದ ISPR ಭಾರತದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದೆ. ಅದಕ್ಕಾಗಿ ಅವರು ಲಕ್ಷಾಂತರ ಫೇಕ್ ಅಕೌಂಟ್ಗಳನ್ನು ಇಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಪಗಂಡ ಮಾಡೋದಿಕ್ಕೆ ಅಂತಲೇ ಸಾಕಷ್ಟು ಜನರನ್ನ ಕೆಲಸಕ್ಕೂ ತಗೊಂಡಿದ್ದಾರೆ. ಪ್ರತಿ ವರ್ಷ ಪಾಕಿಸ್ತಾನ ಇದಕ್ಕಾಗಿ $30 ಮಿಲಿಯನ್ ಹಣ ಖರ್ಚು ಮಾಡುತ್ತೆ. ಈ ಫೇಕ್ ಅಕೌಂಟ್ಗಳಲ್ಲಿ ಸಾಕಷ್ಟು ಹಿಂದೂ, ಸಿಖ್ ಹಾಗೂ ಕ್ರೈಸ್ತರ ಹೆಸರಲ್ಲಿವೆ. ಭಾರತೀಯ ಹೆಸರಲ್ಲಿನ ಒಂದು ಟ್ವಿಟರ್ ಅಕೌಂಟ್ ಅಲ್ಲಿ ಭಾರತದ ವಿರುದ್ಧ ಒಂದು ಪೋಸ್ಟ್ ಮಾಡಿ ಅದನ್ನು ವೈರಲ್ ಮಾಡ್ತಾ ಹೋದ್ರೆ ನಾವು ಹಿಂದೆ ಮುಂದೆ ಗೊತ್ತಿಲ್ಲದೆ ಅದನ್ನ ಶೇರ್ ಮಾಡ್ತಾ ಹೋಗ್ತೀವಿ. ಇನ್ನು ನಮ್ಮಲ್ಲಿ ಒಂದಷ್ಟು ಮಂಗಗಳು ಇವೆ, ಅವು ಬೇಕಂತಲೇ ಶೇರ್ ಮಾಡುತ್ತವೆ ಮತ್ತು ಸುಳ್ಳು ಸುದ್ದಿಗಳಿಗೆ ಇನ್ನಷ್ಟು ಉಪ್ಪು ಖಾರ ಹಾಕಿ ಪ್ರಾದೇಶಿಕ ಭಾಷೆಗದನ್ನ ತರ್ಜುಮೆ ಕೂಡ ಮಾಡಿ ಸುಳ್ಳನ್ನೇ ಹರಡ್ತಾ ಹೋಗುತ್ತವೆ. ಈಗ ರಫೇಲ್ ಬಗ್ಗೆ ಕೂಡ ಅದೇ ಆಗ್ತಾ ಇರೋದು. ಆಯ್ತಪ್ಪ, ಭಾರತದ ಒಂದು ರಫೇಲ್ ಹೋಯ್ತು ಅಂತಲೇ ಇಟ್ಕೊಳ್ಳೋಣ, ಏನೀಗ ಯುದ್ಧ ಅಂದ ಮೇಲೆ ಶತ್ರುವಿಗೆ ನಷ್ಟ ಆಗತ್ತೆ ಅನ್ನೋ ಹಾಗೆ ನಮಗೂ ಒಂದಷ್ಟು ಆಗತ್ತೆ, ಹಾಗಂತ ಅದನ್ನು ದೊಡ್ಡ ವಿಷಯ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ತುಂಬಾ ಬಾಯ್ ಬಡ್ಕತಾ ಕೂತ್ಕೋಬೇಕಾ? ನೀವು ಮಾಡೋ ಇಂಥ ಕೆಲಸಗಳು ಶತ್ರುಗಳಿಗೆ ಅನುಕೂಲ ಮಾಡಿಕೊಡುತ್ತವೆ, ನಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋ ಕೆಲಸ ಮಾಡುತ್ತವೆ. ಬಿಡಿ, ಇಂಥ ತಿಂದು ಮನೆ ಜನತೆ ಎಣಿಸೋ ಗಲೀಜು ಮುಂಡೆವು ನಮ್ಮ ದೇಶದಲ್ಲಿ ಅವತ್ತೂ ಇದ್ವು, ಇವತ್ತೂ ಇವೆ, ನಾಳೆನೂ ಇರುತ್ತವೆ. ಆದ್ರೆ ಸೋಷಿಯಲ್ ಮೀಡಿಯಾನ ನೋಡ್ಕೊಂಡು ಭಾರತದ ರಫೇಲ್ಗಳನ್ನ ಹೊಡೆದಿರೋ ವಿಷಯ ನಾನು ಹೇಳಿದೆ ಅಂತಾನಲ್ಲ, ಅವನಿನ್ಯಂಥ ರಕ್ಷಣಾ ಸಚಿವ ಇರಬೇಕು. ಇನ್ನು ಗೆಳೆಯರೆ, ಪಾಕಿಸ್ತಾನದಲ್ಲಿ ಭಾರತ ಮಾಡಿದ ವಾಯುದಾಳಿಯಲ್ಲಿ ಮುರೀದ್ಕೆಯಲ್ಲಿ ಸಾವಿಗೀಡಾದ್ರಲ್ಲ, ಅವ್ರ ಪೈಕಿ ಕ್ವಾರಿ ಅಬ್ದುಲ್ ಮಾಲಿಕ್, ಖಾಲಿದ್ ಮತ್ತು ಮುದಾಸಿರ್ ಅನ್ನೋ 3 ಜನ ಜಮಾತ್ ಉದ್ದವಾದ ನಾಯಕರಿದ್ರು. ಜಮಾತ್ ಉದ್ದವ ಅನ್ನೋದು ಅಜರ್ ಮಸೂದನ LETಗೆ ಹಣಕಾಸನ್ನು ಒದಗಿಸುವ ಸಂಸ್ಥೆ. ಈ 3 ಜನ ಉಗ್ರರಿಗೆ
ಪಾಕಿಸ್ತಾನ ತನ್ನ ದೇಶದ ಬಾವುಟ ಸುತ್ತಿ ಸಕಲ ಸರ್ಕಾರಿ ಗೌರವಗಳ ಜೊತೆ ಅಂತ್ಯ ಸಂಸ್ಕಾರವನ್ನು ಮಾಡಿದೆ. ಉಗ್ರರು ನಮ್ಮಲ್ಲಿ ಯಾರು ಇಲ್ಲ ಅಂತ ಪಾಕಿಸ್ತಾನದ ಮಂತ್ರಿ ಹೇಳಿದ ಬಹುಶಃ ನಿಜಾನೇ ಇರಬೇಕು. ಅಲ್ಲಿ ಉಗ್ರರು ಅಂತ ಪ್ರತ್ಯೇಕವಾಗಿ ಯಾರು ಇಲ್ಲ, ಇರೋರೆಲ್ಲ ಅವರೇ. ಹಾಗೆ ಗೆಳೆಯರೆ, ಜಮ್ಮು ಕಾಶ್ಮೀರದಲ್ಲಿ ಭಯಾನಕ ಕ್ರಾಸ್ ಫೈರಿಂಗ್ ಆಗ್ತಾ ಇದೆ ಅಲ್ವಾ? ಅಲ್ಲಿಗೆ ಹಾಗೂ ಪಾಕಿಸ್ತಾನದ ಇನ್ನಿತರ ಗಡಿಗಳಿಗೆ ಈಗ ಕೇಂದ್ರ ಸರ್ಕಾರ ಪ್ಯಾರಾಮಿಲಿಟರಿ ಪಡೆಗಳ ನಿಯೋಜನೆಯನ್ನು ಹೆಚ್ಚು ಮಾಡಿದೆ. ಅಲ್ಲಿಗೀಗ 137 ಹೆಚ್ಚುವರಿ ಕಂಪನಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಅದರಲ್ಲಿ BSF, ITBP, CRPF, SSB ಪಡೆಗಳಿವೆ. ಒಂದು ಕಡೆ ಗಡಿಯಲ್ಲಿ ಸಂಘರ್ಷ ನಡೆಯುವಾಗ ಗಡಿಯ ಒಳಗೆ ಒಂದಷ್ಟು ಉಂಡು ಮನೆ ಗಳ ಹಿರಿಯೋ ಜಂತುಗಳಿರುತ್ತವೆ ನೋಡಿ, ಅವುಗಳ ನಿಗ್ರಹ ಕೂಡ ಈ ಸಂದರ್ಭದಲ್ಲಿ ಮುಖ್ಯ ಆಗುತ್ತೆ. ಸೊ ಈ ಪ್ಯಾರಾಮಿಲಿಟರಿ ಪಡೆಗಳನ್ನ ಪಾಕಿಸ್ತಾನದ ಎಲ್ಲ ಗಡಿ ರಾಜ್ಯಗಳಿಗೂ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಇನ್ನು ನಮ್ಮ ಸೈನಿಕರು ಜಮ್ಮು ಕಾಶ್ಮೀರದಲ್ಲಿ ಅತ್ಯಂತ ವೀರಾವೇಶದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಪಾಕಿ ಸೇನೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಶೆಲ್ಲಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಕೂಡ ಭಾರತ ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇಲ್ಲ, ಬದಲಿಗೆ ಪಾಕಿಸ್ತಾನಿ ಸೇನೆಯ ಪೋಸ್ಟುಗಳನ್ನ ಉಡಿಸ್ ಮಾಡೋ ಕೆಲಸದಲ್ಲಿ ನಿರತವಾಗಿದೆ. ಸೈನಿಕರ ಯುದ್ಧ ಸೈನಿಕರ ಜೊತೆ ಮಾತ್ರ, ನಾಗರಿಕರ ಜೊತೆ ಅಲ್ಲ. ಇನ್ನು ಸದ್ಯಕ್ಕೆ ತುಂಬಾ ಉದ್ವಿಗ್ನತೆ ಕಾಣ್ತಾ ಇರೋದು LOCಲೇ ಹೆಚ್ಚು. ಇದು ಭಾರತದ ದಿಕ್ಕು ತಪ್ಪಿಸೋದಕ್ಕೆ ಪಾಕಿಸ್ತಾನ ಮಾಡ್ತಾ ಇರೋ ಪ್ರಯತ್ನನ ಅನ್ನೋ ಅನುಮಾನ ಕೂಡ ಇಲ್ಲಿ ಬಾರದೇ ಇರುವುದಿಲ್ಲ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಟ್ಟು ಗಡಿಯ ಉದ್ದ 3323 ಕಿಲೋಮೀಟರ್. ಇದರಲ್ಲಿ ಅಂತಾರಾಷ್ಟ್ರೀಯ ಗಡಿ ಅಂತ ಗುರುತಿಸಿಕೊಂಡಿರುವುದು ಹಾಗೂ ಎರಡೂ ದೇಶಗಳು ಸ್ಪಷ್ಟ ಮಾನ್ಯತೆಯನ್ನ ಕೊಟ್ಟಿರುವುದು ಪಂಜಾಬ್ನಿಂದ ಗುಜರಾತ್ ವರೆಗಿನ ಗಡಿಗೆ ಮಾತ್ರ. ಅಂದ್ರೆ ಅರಬ್ಬಿ ಸಮುದ್ರದಿಂದ ಪಂಜಾಬ್ ವರೆಗಿನ ಈ ಗಡಿ ಇದೆ ನೋಡಿ, ಇಲ್ಲಿ ಹೆಚ್ಚು ಸಮಸ್ಯೆಗಳಿಲ್ಲ. ಒಂದಷ್ಟು ಸಣ್ಣ ಪ್ರಮಾಣದ ಇನ್ಫಿಲ್ಟ್ರೇಷನ್ ಇರುತ್ತೆ. ಡ್ರೋನ್ಗಳ ಮೂಲಕ ಪಾಕಿಸ್ತಾನ ಆಗಾಗ ಒಂದಷ್ಟು ಡ್ರಗ್ಸ್, ಆಯುಧ ಇಂಥವುಗಳನ್ನ ಕಳುಹಿಸಿ ಕೊಡ್ತಾ ಇರುತ್ತೆ. ಅಷ್ಟು ಬಿಟ್ರೆ ತೀರಾ ಕಾಶ್ಮೀರದ ಗಡಿಯಲ್ಲಿರುವಷ್ಟು ಸಮಸ್ಯೆ ಇಲ್ಲಿಲ್ಲ. ಆದ್ರೆ ಸಿಂಧೂ ನದಿ ಸಮುದ್ರವನ್ನ ಸೇರುವ ಸರ್ ಕ್ರೀಕ್ ನ ಬಳಿ ಸಣ್ಣದೊಂದು ಸಮಸ್ಯೆ ಇದೆ. ಅದು ಇದುವರೆಗೆ ದೊಡ್ಡದಾಗೋದಿಕ್ ಹೋಗಿಲ್ಲ. ಇನ್ನು ಸಿಯಾಚಿನ್ ನಲ್ಲಿ ಕೂಡ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿ ಸಂಘರ್ಷ ಇದೆ. ಹಾಗೇನೆ ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ, ಅದು ಸಂಪೂರ್ಣ ವಿವಾದದ ಕೇಂದ್ರ ಬಿಂದು ಆಗಿದೆ. ಈ ವಿವಾದ ವಿಶ್ವಸಂಸ್ಥೆಯ ಅಂಗಳದಲ್ಲಿದ್ದು 1949ರಿಂದಲೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ಮುಂದುವರೆಕೊಂಡು ಬರ್ತಾ ಇದೆ. ಸೊ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇರೋದು ಲೈನ್ ಆಫ್ ಕಂಟ್ರೋಲ್, LOC. ಈ ಲೈನ್ ಆಫ್ ಕಂಟ್ರೋಲ್ ಅನ್ನೋದು ಒಟ್ಟು 740 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಇದು ಜಮ್ಮು ಕಾಶ್ಮೀರವನ್ನು ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನಗಳ ಹಿಡಿತದಲ್ಲಿರುವ ಪ್ರದೇಶಗಳನ್ನ ಗುರುತಿಸ್ತಾ ಇದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದೆ ಆ LOC. ಇನ್ನಿಲ್ಲಿ ನೀಲಿ ಬಣ್ಣದಲ್ಲಿರೋದು ಸಿಯಾಚಿನ್ ಗ್ಲೇಷಿಯರ್. ಈ ಪ್ರದೇಶ ಇದು ಭಾರತದ ಹಿಡಿತದಲ್ಲಿದೆ. ಇದರ ಮೇಲಿನ ಹಿಡಿತಕ್ಕಾಗಿನೇ 1984ರಲ್ಲಿ ಭಾರತದ ವಾಯುಪಡೆ ಆಪರೇಷನ್ ಮೇಘದೂತನ ನಡೆಸಿತು. ಇನ್ನು ಸಿಯಾಚಿನ್ನ ಮೇಲಿದೆಯಲ್ಲ, ಇದು ಪಾಕ್ ಅಕ್ರಮವಾಗಿ ಚೈನಾಗೆ ಗಿಫ್ಟ್ ಕೊಟ್ಟಿರೋ ಪ್ರದೇಶ. ಇದು ನಮ್ಮ ಜಮ್ಮು ಕಾಶ್ಮೀರದ ಸದ್ಯದ ಪರಿಸ್ಥಿತಿ. ಇನ್ನು ಈಗ ಚರ್ಚೆ ಆಗ್ತಾ ಇರೋ ವಿಷಯ ಅಂದ್ರೆ, ಪಾಕಿಸ್ತಾನ ತನ್ನ ಸೇನಾಪಡೆಯ ಬಹುಭಾಗವನ್ನ ಈ LOCಗೆ ತಂದು ನಿಲ್ಲಿಸಿದೆ. ತನ್ನ ಬತ್ತಳಿಕೆಯ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನ ಅದು ಇಲ್ಲೇ ನಿಯೋಜನೆ ಮಾಡಿದೆ. ಆರ್ಟಿಲರಿ ಗನ್ನುಗಳು, ಏರ್ ಡಿಫೆನ್ಸ್, ಟ್ಯಾಂಕರ್, ಹೀಗೆ ಯುದ್ಧಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೂಡ ಪಾಕ್ ಈ LOCಗೆ ರವಾನೆ ಮಾಡಿವೆ ಅನ್ನೋ ಮಾಹಿತಿಗಳು ಸ್ಪಷ್ಟವಾಗಿವೆ. ಯಾಕೆ ಹೀಗೆ? ಪಾಕಿಸ್ತಾನದ ಇನ್ನಿತರ ಪ್ರದೇಶಗಳ ಮೇಲೆ ಇಲ್ಲದ ಪ್ರೀತಿ ಈ LOC ಮೇಲೆ ಯಾಕೆ ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ರೆ ನಮಗೆ ಎರಡು ಅಂಶಗಳು ಕಣ್ಣಿಗೆ ಬೀಳುತ್ತವೆ. ಒಂದು, ಕಾಶ್ಮೀರ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಅಷ್ಟು ದೊಡ್ಡ ಸೇನೆಯ ಅಗತ್ಯನೇ ಇರೋದಿಲ್ಲ. ಅವರ ಬಜೆಟ್ ಅಲ್ಲಿ ಅಷ್ಟೊಂದು ಪ್ರಮಾಣದ ಹಣವನ್ನ ಪಾಕಿಸ್ತಾನದ ಸೇನೆಗೆ ಕೊಡಬೇಕಾದ ಅಗತ್ಯ ಬೀಳೋದಿಲ್ಲ. ಹಾಗೆ ಎರಡನೆಯ ಕಾರಣ ಚೈನಾ. ಇಲ್ಲಿ ಮೊದಲ ಕಾರಣವನ್ನ ನಾವು ಗಮನಿಸೋದಾದ್ರೆ, ಪಾಕ್ ಸೇನೆ ಭಾರತ ಅನ್ನೋ ಭಯ ತೋರಿಸಿ ಪ್ರತಿ ವರ್ಷ ಬಜೆಟ್ ಅಲ್ಲಿ ತನಗೆಷ್ಟು ಬೇಕೋ ಅಷ್ಟು ಹಣವನ್ನ ಅಲ್ಲಿನ ಸರ್ಕಾರದಿಂದ ಪಡ್ಕೊಳ್ತಾ ಇದೆ. ಒಂದ್ ವೇಳೆ ಭಾರತದ ಭಯ ಇಲ್ಲದೆ ಇದ್ರೆ ಆ ಹಣ ಪಾಕಿ ಸೇನಾಧಿಕಾರಿಗಳಿಗೆ ಸಿಗೋದಿಲ್ಲ. ಇನ್ನು ಇಲ್ಲಿ ಭಾರತದ ಭಯ ಹೋಗಬೇಕು ಅಂದ್ರೆ ಕಾಶ್ಮೀರದ ಸಮಸ್ಯೆ ಇತ್ಯರ್ಥ ಆಗಬೇಕು. ಅಲ್ಲಿ ಕೂಡ ಪರ್ಮನೆಂಟ್ ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನೋದು ಏರ್ಪಟ್ರೆ ಅಲ್ಲಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ಸಮಸ್ಯೆ ಮುಕ್ತಾಯವಾದ ಹಾಗಾಗತ್ತೆ. ಅಲ್ಲಿಗೆ ಪೂರ್ವ ಭಾಗದಲ್ಲಿ ಸೇನೆಯ ಅವಶ್ಯಕತೆ ಪಾಕಿಗಳಿಗೆ ಬೀಳೋದಿಲ್ಲ. ಇನ್ನು ಭಾರತ ಯಾವತ್ತೂ ಕೂಡ ಪಾಕಿಸ್ತಾನದ ಜೊತೆ ಕಾಲ ಕೆರ್ಕೊಂಡು ಯುದ್ಧಕ್ಕೆ ಹೋಗಿದ್ದೂ ಇಲ್ಲ. ಗೆಳೆಯರೆ, ಪಾಕಿಸ್ತಾನ ಭಾರತದ ಜೊತೆ ಗಡಿ ಹಂಚಿಕೊಳ್ಳೋ ಹಾಗೇನೆ ಇರಾನ್ ಜೊತೆ ಹಾಗೂ ಆಫ್ಘನಿಸ್ತಾನದ ಜೊತೆ ಕೂಡ ಒಂದಷ್ಟು ಗಡಿಯನ್ನ ಹಂಚಿಕೊಳ್ಳುತ್ತೆ. ಆದ್ರೆ ಪಾಕಿಸ್ತಾನದ ವಿಷಯದಲ್ಲಿ ಅತ್ಯಂತ ಶಾಂತಿಯುತ ಗಡಿ ಅಂತ ಯಾವುದಾದ್ರೂ ಇದ್ರೆ ಅದು ಭಾರತದ ಗಡಿ ಮಾತ್ರ. ಆಫ್ಘನಿಸ್ತಾನದ ಗಡಿಯಲ್ಲಿ, ಇರಾನ್ನ ಗಡಿಯಲ್ಲಿ ಸದಾ ಪಾಕಿಸ್ತಾನ ಸಮಸ್ಯೆಯನ್ನು ಅನುಭವಿಸ್ತಾ ಇರುತ್ತೆ. ಆದ್ರೆ ಭಾರತದ ಗಡಿಯಲ್ಲಿ ಭಾರತದ ಕಡೆಯಿಂದ ಪಾಕಿಸ್ತಾನಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಅನ್ನೋ ಕಾರಣಕ್ಕೇನೆ ಪಾಕಿಸ್ತಾನ ತನ್ನ ಎಲ್ಲ ಗಮನವನ್ನ ಭಾರತದ ಗಡಿಯ ಕಡೆ ನೆಟ್ಟು ಕೂತ್ಕೊಳ್ಳುತ್ತೆ.
ಇಂಥ ಗಡಿಯಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಸಮಸ್ಯೆಗಳೇ ಇಲ್ಲ ಅಂತ ಇಟ್ಕೊಂಡು ಬಿಡಿ. ಆಗ ಪಾಕಿಸ್ತಾನದ ಸೇನೆಗೆ ಇಲ್ಲಿ ಕೆಲಸ ಏನಿರುತ್ತೆ? ಅವರು ನಿರುದ್ಯೋಗಿಗಳಾಗ್ಬಿಡ್ತಾರೆ. ಅವರಿಗೆ ಹೆಚ್ಚು ಆಯುಧಗಳ ಅಗತ್ಯ ಬೀಳುವುದಿಲ್ಲ. ಆಯುಧಗಳು ಬೇಕಾಗಿಲ್ಲ ಅಂದಾಗ ಅಲ್ಲಿ ಆಯುಧ ತಯಾರಿಕಾ ಕಂಪನಿಗಳು, ಮಾರಾಟಗಾರರು, ಬ್ರೋಕರ್ಗಳ ಜೊತೆ ಡೀಲಿಂಗ್ಗಳಿರೋದಿಲ್ಲ, ಕಮಿಷನ್ ಸಿಗೋದಿಲ್ಲ. ಹೀಗೆ ನಾನಾ ಕಾರಣಗಳಿಂದ ಪಾಕ್ ಸೇನಾಧಿಕಾರಿಗಳ ಹೊಟ್ಟೆ ತುಂಬುವುದು ಕಡಿಮೆ ಆಗುತ್ತೆ. ಹೀಗಾಗಿ ಭಾರತ ಅನ್ನೋ ಭಯವನ್ನ ಅವರು ಸದಾಕಾಲ ಹಾಗೆ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದಾರೆ. ಇನ್ನು ಎರಡನೆಯದ್ದು ಚೈನಾ. ಗೆಳೆಯರೆ, ಚೈನಾ ಮತ್ತು ಪಾಕಿಸ್ತಾನಗಳು ಕಾಶ್ಮೀರದ ವಿಷಯದಲ್ಲಿ 1963ರಿಂದಲೂ ಆಟ ಆಡ್ತಾ ಇವೆ. ಅಷ್ಟೊತ್ತಿಗಾಗಲೇ ಅಕ್ಸಾಯ್ ಚಿನ್ನ ವಶಕ್ಕೆ ಪಡ್ಕೊಂಡಿದ್ದ ಚೈನಾ ಪಾಕಿಸ್ತಾನದಿಂದ ಕೂಡ ಒಂದಷ್ಟು ಪ್ರದೇಶವನ್ನು ಬಯಸಿತ್ತು. ಅಲ್ಲವತ್ತು ಚೈನಾದ ಸ್ನೇಹಕ್ಕಾಗಿ ಚೈನಾ ತನ್ನ ಬೆನ್ನಿಗೆ ನಿಂತರೆ ಭಾರತವನ್ನ ಯಾವ ಸಂದರ್ಭದಲ್ಲಿ ಬೇಕಾದರೂ ಮಣಿಸಿ ಬಿಡಬಹುದು ಅನ್ನೋ ಸುಳ್ಳು ಕನಸನ್ನು ಕಾಣ್ತಾ ಪಾಕಿಸ್ತಾನ ತನ್ನ ಹಿಡಿತದಲ್ಲಿದ್ದ ಕಾಶ್ಮೀರದ ಅವಿಭಾಜ್ಯ ಅಂಗವಾಗಿದ್ದ ಸಾಕ್ಷಿಗಂ ವ್ಯಾಲಿಯನ್ನ ಚೈನಾಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟು ಬಿಡ್ತು. ಅಲ್ಲಿಗೆ ಆ ಪ್ರದೇಶದ ಮೇಲೆ ಚೈನಾ ತನ್ನ ಹಿಡಿತವನ್ನು ಸಾಧಿಸಿತು. ಅದಾದ ಬಳಿಕ ಮತ್ತೆ ಚೈನಾದ ಕಣ್ಣು ಕಾಶ್ಮೀರದ ಮೇಲೆ ಬಿದ್ದಿದ್ದು 2012 ಯಾವಾಗ ಶಿ ಜಿನ್ಪಿಂಗ್ ಚೈನಾದ ಅಧ್ಯಕ್ಷರಾದ್ರು. ಅವರು ಚೈನಾದ ಬಾಹುಗಳನ್ನ ಜಗತ್ತಿನ ಎಲ್ಲೆಡೆ ವಿಸ್ತರಿಸುವ ಕಾರ್ಯಕ್ಕೆ ಮುಂದಾದ್ರು. ಇದರ ಭಾಗವಾಗಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಜಾರಿಗೆ ಬಂತು. ಚೈನಾ ಮೊದಲಿಗೆ ಭಾರತವನ್ನು ಕೂಡ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಭಾಗ ಆಗೋದಕ್ಕೆ ಕೇಳಿತು. ಆದರೆ ಭಾರತ ಇದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಚೈನಾಗೆ ಭಾರತದ ವಿರುದ್ಧ ಸ್ವಲ್ಪ ಸಿಟ್ಟು ಬಂತು. ಅವರು ಭಾರತವನ್ನ ಸದಾ ವಿರೋಧಿಸುವ, ತನ್ನ ಕಾಲಬುಡದಲ್ಲೇ ಬಿದ್ದಿರಬಲ್ಲ ಭಿಕಾರಿ ದೇಶ ಪಾಕಿಸ್ತಾನಕ್ಕೊಂದೆರಡು ಬಿಸ್ಕತ್ ಹಾಕಿದ್ರು. ಪಾಕಿಸ್ತಾನಕ್ಕೋ ಅವತ್ತು ಹಣದ ಅವಶ್ಯಕತೆ ಇತ್ತು. ಯಾರು ಸಾಲ ಕೊಡ್ತಾರೆ ಅವರು ಬಾಲ ಹಿಡ್ಕೊಂಡು ಹೋಗೋದಕ್ಕೆ ಪಾಕಿಸ್ತಾನ ಸಿದ್ಧ ಇತ್ತು. ಹೀಗಾಗಿ $43 ಬಿಲಿಯನ್ ಗಂಟು ತೋರಿಸಿ ಪಾಕಿಸ್ತಾನವನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಭಾಗ ಮಾಡಿಕೊಳ್ತು ಚೈನಾ. ಇಲ್ಲಿ ಪಾಕಿಸ್ತಾನಕ್ಕೆ ಚೈನಾ ಜೊತೆ ಇಂಥದ್ದೊಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳೋದ್ರಿಂದ ಎರಡು ಲಾಭಗಳಿದ್ವು. ಒಂದು, ಚೈನಾ ಇಲ್ಲಿ ಹೂಡಿಕೆ ಮಾಡುತ್ತೆ, ಅದರಲ್ಲಿ ಕಮಿಷನ್ ಸಿಗುತ್ತೆ. ಚೈನಾ ಸಾಲ ಕೊಡುತ್ತೆ, ಜೊತೆಗೊಂದಷ್ಟು ಲಂಚ ಕೊಡುತ್ತೆ, ಅದರಿಂದ ಒಂದಷ್ಟು ಹಣ ಸಿಗುತ್ತೆ ಅನ್ನೋದು ಒಂದಾದ್ರೆ, ಎರಡನೆಯದು ಈ ಭಾಗದಲ್ಲಿ ಚೈನಾ ಹೂಡಿಕೆಗಳನ್ನು ಮಾಡಿದ್ರೆ ಭಾರತದ ವಿರುದ್ಧ ತನ್ನ ಹೋರಾಟಕ್ಕೆ ಚೈನಾದ ಬೆಂಬಲ ಸಿಗುತ್ತೆ. ಭಾರತ ಮುಂದಿನ ದಿನಗಳಲ್ಲಿ ಚೈನಾನ ನೋಡಿಕೊಂಡು ಈ ಆಕ್ರಮಿತ ಕಾಶ್ಮೀರದ ಮೇಲಿನ ಕನಸನ್ನ ಬಿಡಬೇಕಾಗತ್ತೆ. ಇನ್ನು ಈ ಪಿಒಕೆಯ ವಿಷಯ ಬಂದಾಗಲೆಲ್ಲ ಚೈನಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕೂಡ ತನ್ನ ಪರ ನಿಂತುಕೊಳ್ಳುತ್ತೆ ಅನ್ನೋ ಆಸೆಯನ್ನು ಇಟ್ಟುಕೊಂಡು ಪಾಕಿಸ್ತಾನ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಸಹಿಯನ್ನು ಮಾಡ್ತು. ಇನ್ನು ಈ ಪ್ರಾಜೆಕ್ಟ್ ಶುರು ಆಗುವಾಗ ಭಾರತ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತು. ಯಾಕೆಂದ್ರೆ ಈ ಪ್ರಾಜೆಕ್ಟ್ ಆಕ್ರಮಿತ ಕಾಶ್ಮೀರದಲ್ಲಿ ಹಾದು ಹೋಗ್ತಾ ಇತ್ತು. ಆಕ್ರಮಿತ ಕಾಶ್ಮೀರ ಅನ್ನೋದು ಯಾವತ್ತಿಗೂ ಭಾರತಕ್ಕೆ ಸೇರಬೇಕಾದನೆಲ್ಲ. ಹೀಗಾಗಿ ಭಾರತದ ಅನುಮತಿ ಇಲ್ಲದೆ ಗಿಲ್ಗಿಟ್ ಬಾಲ್ಟಿಸ್ತಾನ ಹಾಗೂ ಪಿಒಕೆ ಮೂಲಕ ಗ್ವಾದಾರ್ ಬಂದರನ್ನ ಕನೆಕ್ಟ್ ಮಾಡಿಕೊಳ್ಳುವ ಈ ಹೆದ್ದಾರಿ ಹಾಗೂ ಅಲ್ಲಿ ಚೈನಾ ಮಾಡೋದಕ್ಕೆ ಹೊರಟಿದ್ದ ಒಂದಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ಭಾರತ ತನ್ನ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತು. ಆದರೆ ಚೈನಾ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಈ ಸಿಪೆಕ್ ಅಂದ್ರೆ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಯೋಜನೆಯ ಅಡಿಯಲ್ಲಿ ಗ್ವಾದಾರ್ ಬಂದರನ್ನ ಚೈನಾ ಅಭಿವೃದ್ಧಿಪಡಿಸಿತು. ಅದರ ಜೊತೆ ಪಾಕಿಸ್ತಾನದಲ್ಲಿ ಸಾಕಷ್ಟು ಕನೆಕ್ಟಿಂಗ್ ರೋಡ್ಗಳನ್ನು ಕೂಡ ಚೈನಾ ಮಾಡಿಕೊಳ್ತು. ಹಾಗೇನೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಡ್ಯಾಮ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ತು. 2020 ಹೊತ್ತಿಗೆ ಈ ಪ್ರಾಜೆಕ್ಟ್ ನ ಒಟ್ಟು ಮೊತ್ತ $60 ಬಿಲಿಯನ್ ಗಳಾಯಿತು. ಅದೀಗ $62 ಬಿಲಿಯನ್ ಮೀರಿದೆ. ಗೆಳೆಯರೆ, ಚೈನಾ ಸಿಪೆಕ್ ನ ಭಾಗವಾಗಿ ಖೈಬರ್ ಪಖ್ತೂನ್ಖ್ವಾ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರಗಳಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ. ಇಲ್ಲಿ ಒಟ್ಟು 1.8 ಮಿಲಿಯನ್ ಅಷ್ಟು ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಪಾಕಿಸ್ತಾನದ ಮೂಗಿಗೆ ಚೈನಾ ತುಪ್ಪ ಸವರಿತು. ಆದರೆ ಇದೇ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ 4 ಲಕ್ಷದಷ್ಟು ಚೈನಾದ ನಾಗರಿಕರನ್ನ ತಂದು ಬಿಡುವ ಪ್ಲಾನ್ ನಲ್ಲಿ ಚೈನಾ ಇದೆ. ಅಲ್ಲವರನ್ನ ಬಳಸಿಕೊಂಡು ಮೈನಿಂಗ್ ಮಾಡೋದು ಚೈನಾದ ಉದ್ದೇಶ. ಇದರ ಜೊತೆಗೆ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಒಂದಷ್ಟು ಡ್ಯಾಮ್ಗಳನ್ನು ಮಾಡಿಬಿಟ್ರೆ ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಾಲ ಕೊಟ್ಟ ಹಾಗಾಗುತ್ತೆ. ಅದನ್ನ ಹಿಂತಿರುಗಿಸೋದಕ್ಕೆ ಹೇಗೂ ಪಾಕಿಸ್ತಾನದ ಕೈಲಾಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ ತನ್ನ ಕೈಗೆ ಬಂದು ಬಿಡುತ್ತೆ. ಆಗ ಭಾರತವನ್ನ 3 ದಿಕ್ಕುಗಳಿಂದ ಕವರ್ ಮಾಡೋದಕ್ಕೆ ತನಗೆ ಸಾಧ್ಯ ಆಗತ್ತೆ ಅನ್ನೋ ಇನ್ನೊಂದು ಕನಸನ್ನ ಕೂಡ ಚೈನಾ ಇಲ್ಲಿ ಕಾಣ್ತಾ ಇದೆ. ಇದೆಲ್ಲ ಪಾಕಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಆದ್ರೂ ಅವರಿಗೆ ಚೈನಾ ಕೊಡೋ ಸಾಲ ಬೇಕು, ಚೈನಾ ಕೊಡೋ ಲಂಚದ ಹಣ ಬೇಕು. ಇನ್ನು ಪಾಕಿಸ್ತಾನದ ರಾಜಕಾರಣಿ ಆಗ್ಲಿ ಸೇನಾಧಿಕಾರಿ ಆಗ್ಲಿ ಅವನು ತನ್ನ ಅವಧಿ ಮುಗಿದ ನಂತರ ಪಾಕಿಸ್ತಾನದಲ್ಲೇ ಇರಬೇಕು ಅಂತೇನು ಬಯಸೋದಿಲ್ಲ. ಒಂದಷ್ಟು ಹಣ ಮಾಡ್ಕೋಬೇಕು, ಪಾಕಿಸ್ತಾನದಿಂದ ಹೊರಗೆ ಹೋಗಬೇಕು, ಅಮೆರಿಕಾದಲ್ಲೋ ಫ್ರಾನ್ಸ್ ಅಲ್ಲೋ ಜರ್ಮನಿಯಲ್ಲೋ ದುಬೈಯಲ್ಲೋ ಸೆಟ್ಲ್ ಆಗಬೇಕು. ಹೀಗೆ ಕನಸು ಕಾಣೋ ಪಾಕಿಸ್ತಾನದ ನಾಯಕರಿಗೆ ದೇಶ ಮಾರ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಹೀಗಾಗಿ ಅವರು ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಮಾರ್ತಾರೆ. ಸಾಧ್ಯ ಆದರೆ ಬಲೂಚರು ಬಿಟ್ಟು ಕೊಟ್ರೆ ಗ್ವಾದಾರ್ ಬಂದರನ್ನು ಕೂಡ ಚೈನಾಗೆ ಮಾರಾಟ ಮಾಡ್ತಾರೆ.
ಪರಿಸ್ಥಿತಿ ಹೀಗಿರುವಾಗ ಪಾಪ ಚೈನಾ ಮತ್ತು ಪಾಕಿಸ್ತಾನಗಳಿಗೆ ಏನಾಗಿದೆ ಅಂದ್ರೆ, ಬಲೂಚಿಸ್ತಾನದಲ್ಲಿ ಗ್ವದಾರ್ ಒಂದರಿನಿಂದ ಲಾಭ ಮಾಡಿಕೊಳ್ಳೋದಕ್ಕೆ ಚೈನಾಗೆ ಸಾಧ್ಯನೇ ಆಗದ ಹಾಗೆ ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಪ್ರತಿದಿನವೂ ಪಾಕ್ ಮತ್ತು ಚೈನಾಗಳನ್ನ ಕಾಡ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಆಕ್ರಮಿತ ಕಾಶ್ಮೀರವನ್ನು ಕೂಡ ಭಾರತ ತನ್ನ ಕೈಗೆ ತಗೊಂಡು ಬಿಟ್ರೆ ಚೈನಾ ಕೊಟ್ಟಿರೋ $62 ಬಿಲಿಯನ್ ಹಣ ಇದೆಯಲ್ಲ, ಅದನ್ನು ಪಾಕಿಸ್ತಾನ ಎಲ್ಲಿಂದ ವಾಪಸ್ಸು ಕೊಡಬೇಕು? ಮತ್ತು ಹಾಗೇನಾದರೂ ಆದರೆ ನಾಳೆ ಪಾಕಿಗಳಿಗೆ ಚೈನಾದಿಂದ ಬರೋ ಮತ್ತಷ್ಟು ಹಣಕ್ಕೆ ಕೂಡ ಅಲ್ಲಿ ಬ್ರೇಕ್ ಬೀಳುತ್ತೆ. ಇದಾಗಬಾರದು ಅಂದ್ರೆ ಹೇಗಾದರೂ ಸರಿ POKನ ಕಾಪಾಡ್ಕೋಬೇಕು ಅಂತ ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿನ ರಾಜಕೀಯ ನಾಯಕತ್ವ ಕೂಡ ಬಯಸ್ತಾ ಇವೆ. ಹೀಗಾಗಿನೇ ಪಾಕಿಸ್ತಾನ ತನ್ನ ಬಹುತೇಕ ಸೇನೆಯನ್ನ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಗೆ ಕಳುಹಿಸಿಕೊಟ್ಟಿದೆ. ಮತ್ತೊಂದು ಕಡೆ ಬಲೂಚ್ ಹಾಗೂ ಆಫ್ಘನಿಸ್ತಾನದ ಗಡಿಯಲ್ಲಿ ಸೇನೆಯ ಕೊರತೆ ಉಂಟಾಗಿದೆ. ಇವರು ಇಲ್ಲೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಕೂತ್ಕೊಂಡ್ರೆ ನಾಳೆ ಅಲ್ಲಿ ಆಫ್ಘನರು ಮತ್ತು ಬಲೂಚರು ಪಾಕಿಸ್ತಾನದ ವಿರುದ್ಧ ತಮ್ಮ ಕಾರ್ಯಾಚರಣೆಗಳನ್ನು ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆಗಳು ಕೂಡ ಇರುತ್ತವೆ. ಒಟ್ಟಲ್ಲಿ ಭಾರತದ ವಿರುದ್ಧ ಉಗ್ರರನ್ನ ಛೂ ಬಿಟ್ಟಿದ್ದು ಪಾಕಿಸ್ತಾನಕ್ಕೆ ಈಗ ಇಬ್ಬದಿಯ ಸಂಕಟ ಶುರುವಾಗಿದೆ. ಒಂದ್ ಕಡೆ ಭಾರತದ ಭಯ ಇದ್ರೆ ಮತ್ತೊಂದು ಕಡೆ ಬಲೂಚಿಗರು ಪಾಕ್ ಸೈನ್ಯವನ್ನ ಕಂಡಲ್ಲಿ ಕೊಂದು ಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಭಾರತದ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಚೈನಾದ ಜೊತೆ ಕೂಡ ಮಾತುಕತೆಗಳನ್ನು ನಡೆಸಿದ್ದಾರೆ. ಅಲ್ಲಿ ದೋವಲ್ ಚೈನಾಗೆ ಏನು ಹೇಳಿದಾರೋ ಗೊತ್ತಿಲ್ಲ, ಆದರೆ ಸದ್ಯಕ್ಕಂತೂ ಚೈನಾ ಪಾಕಿಸ್ತಾನದ ಸಹಾಯಕ್ಕೆ ಬರ್ತಾ ಇಲ್ಲ. ಒಂದ್ ವೇಳೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತ ವಶಪಡಿಸಿಕೊಂಡು ಸದ್ಯಕ್ಕಂತೂ ಚೈನಾ ಪಾಕಿಸ್ತಾನದ ಸಹಾಯಕ್ಕೆ ಬರ್ತಾ ಇಲ್ಲ. ಅಲ್ಲವರು ಹೂಡಿಕೆ ಮಾಡಿರೋದು ಬರೀ $62 ಬಿಲಿಯನ್ ಆದ್ರೆ ಭಾರತ ಮತ್ತು ಚೈನಾಗಳ ನಡುವಿನ ವ್ಯಾಪಾರ ಇದೆಯಲ್ಲ, ಅದು ಪ್ರತಿ ವರ್ಷ $100 ಬಿಲಿಯನ್ಗಿಂತಲೂ ಹೆಚ್ಚಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕ ಮತ್ತು ಚೈನಾ ನಡುವೆ ವ್ಯಾಪಾರ ಯುದ್ಧ ನಡೀತಿದೆ. ಇಂಥ ಸಂದರ್ಭದಲ್ಲಿ ಭಾರತವನ್ನು ಕೂಡ ಕಳ್ಕೊಳ್ಳೋದಕ್ಕೆ ಬಹುಶಃ ಚೈನಾ ಸಿದ್ಧ ಇದ್ದಂತಿಲ್ಲ. ಹೀಗಾಗಿ ಚೈನಾ ಕೂಡ ನೇರವಾಗಿ ಪಾಕಿಸ್ತಾನಕ್ಕೆ ಯಾವ ಸಹಾಯವನ್ನು ಮಾಡ್ತಾ ಇದ್ದಂತಿಲ್ಲ. ಬರೀ ಮಾತಲ್ಲಿ ನಿಮ್ಮ ಜೊತೆ ನಾವಿದ್ದೀವಿ, ಭಾರತ ನಿಮ್ಮ ಮೇಲೆ ದಾಳಿ ಮಾಡಬಾರದಾಗಿತ್ತು, ಈ ತರದ ಮಾತುಗಳನ್ನೇ ಹೇಳಿಕೊಂಡು ಚೈನಾ ಅಲ್ಲಿ ಕಾಲ ಕಳೀತಾ ಇದೆ. ಇನ್ನು ಚೈನಾ ಹೀಗೆ ಮಾಡ್ತಾ ಇರೋದು ಇದೇ ಮೊದಲು ಅಲ್ಲ. ಈ ಹಿಂದೆ 1965 ಯುದ್ಧದ ಸಂದರ್ಭದಲ್ಲಿ ಕೂಡ ಚೈನಾ ತನ್ನ ಸಹಾಯಕ್ಕೆ ಬರುತ್ತೆ ಅಂತ ಪಾಕಿಸ್ತಾನ ಭಾವಿಸಿತ್ತು. ಆದರೆ ಆಗ್ಲೂ ಚೈನಾ ಅವರಿಗೆ ಕೈ ಕೊಡ್ತು. 1971 ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಕೂಡ ಚೈನಾ ಪಾಕಿಸ್ತಾನದ ನೆರವಿಗೆ ಬರಲಿಲ್ಲ. ಇನ್ನು 2019 ಭಾರತ ಬಾಲಾಕೋಟ್ ಮೇಲೆ ದಾಳಿ ಮಾಡ್ತಲ್ಲ, ಆಗ ಕೂಡ ಚೈನಾ ಏನು ಪಾಕಿಸ್ತಾನದ ನೆರವಿಗೆ ಬರಲಿಲ್ಲ. ಈಗಲೂ ಚೈನಾ ಒಂದಷ್ಟು ಆಯುಧಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿರೋದು ಬಿಟ್ರೆ ಉಳಿದಂತೆ ಚೈನಾದಿಂದ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಯಾವ ನೆರವು ಸಿಗೋ ಹಾಗೆ ಕಾಣ್ತಾ ಇಲ್ಲ. ಇದು ಗೆಳೆಯರೆ ಪಾಕಿಸ್ತಾನಕ್ಕೆ POK ಮೇಲಿರೋ ಪ್ರೀತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.